ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಂದು ಮಂಡ್ಯ ನಗರಕ್ಕೆ ರನ್ನ ಚಿತ್ರದ ನಿರ್ದೇಶಕರಾದ ನಂದಕಿಶೋರ್ ಅವರು ಸಂತೋಷ್ ಮಿಲಿಟರಿ ಹೋಟೆಲ್ ಮಾಲೀಕರಾದಂಥ ಸಂದೀಪ್ ರವರ ನೇತೃತ್ವದಲ್ಲಿ ಮಂಡ್ಯ ನಗರಕ್ಕೆ ಆಗಮಿಸಿದರು. ನಂತರ ನಂದಕಿಶೋರ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಗೆ ಆಗಮಿಸಿರುವುದು ನನಗೆ ಸಂತಸದ ವಿಚಾರ. ಅದರಲ್ಲೂ ನನ್ನ ಸ್ನೇಹಿತರಾದಂತಹ ಸಂದೀಪ್ ರವರ ಹೋಟೆಲ್ಗೆ ಭೇಟಿ ನೀಡುವುದು ಸಂತಸದ ವಿಚಾರ. ಮಂಡ್ಯ ಜಿಲ್ಲೆಗೆ ನಮಗೆ ಕೊಡುಗೆಯಾದಂಥ ಒಂದು ಜಿಲ್ಲೆಯಾಗಿದೆ. ಹಾಗಾಗಿ ಮಂಡ್ಯ ಜಿಲ್ಲೆಗೆ ನಮಗೆ ಅಪಾರವಾದಂಥ ಸಿನಿ ರಂಗಕ್ಕೆ ಕೊಡುಗೆ ನೀಡಿರುವಂಥ ಏಕೈಕ ಜಿಲ್ಲೆ ಮಂಡ್ಯ ಜಿಲ್ಲೆ ಎಂದು ವಾಹಿನಿ ಜೊತೆ ಮಾತನಾಡಿದರು. ನಂತರ ನಂದಕಿಶೋರ್ ಅವರು ವಾಹಿನಿ ಜೊತೆ ಮಾತನಾಡಿ ಇತ್ತೀಚೆಗಷ್ಟೇ ಇನ್ನೂ 2 ಸಿನಿಮಾಗಳು ಸಹ ನಮ್ಮ ಬ್ಯಾನರ್ನಲ್ಲಿ ಮೂಡಿ ಬರುತ್ತಿದ್ದು ಸದ್ಯದಲ್ಲೇ ಅನೌನ್ಸ್ ಮಾಡಲಾಗುವುದು ಎಂದು ವಾಹಿನಿ ಜೊತೆ ತಿಳಿಸಿದರು. ವರದಿ ಡೈಮಂಡ್ ಟಿವಿ ಮಂಡ್ಯ. ಇನ್ನು ಸಂತೋಷ್ ಮಿಲಿಟರಿ ಹೋಟೆಲ್ ಮಾಲೀಕರಾದಂತಹ ಸಂದೀಪ್, ರಾಮಲಿಂಗಯ್ಯ, ರಾಜು, ವರದೇಗೌಡ, ಮಂಜು, ಶಿವು, ಹೋಟೆಲ್ನ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಫೋಟೋ ಎಲ್ಲ ಎಲ್ಲರೂ ನನ್ನ ಪ್ರೀತಿಯಿಂದ ಕರೆಸಿದ್ದಕ್ಕೆ ಇದಕ್ಕೆ ಬಂದಿದ್ದೀನಿ. ಇವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಮಂಡ್ಯ ಜನತೆಗೆ ಒಳ್ಳೆಯದಾಗಲಿ, ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಮುಂದಿನ ಚಿತ್ರ ಈಗಷ್ಟೇ ನಿಮ್ಮ ತಮ್ಮರು ಮದುವೆ ಆಗಿದ್ದಾರೆ, ಹೇಗೆ ಸರ್ ಸರ್ ಖುಷಿ? ಸಂತೋಷ ಅಲ್ಲ, ಯಾಕೆಂತಂದರೆ ತುಂಬ ದಿನಗಳ ನಂತರ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಆಗ್ತಾಯಿದೆ. ಹಾಗಾಗಿ ತುಂಬ ಸಂತೋಷ. ಸರ್, ಮುಂದಿನ ಚಿತ್ರ ಮುಂದೆ 2 ಸಿನಿಮಾ ಬರ್ತಾ ಇದೆ. ಒಂದು ತೆಲುಗುಲ್ಲಿ ಬರ್ತಾ ಇದೆ, ಅದರೊಳಗೆ ಮೋಹನ್ ಲಾಲ್ ಅದು ತೆಲುಗು ಮತ್ತು ಮಲಯಾಳಂ ಆಗಿರೋದು. ಆಮೇಲೆ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಶಿವಗಣ ಅಂತ ಬರ್ತಾರೆ. ಸರ್, ಮಂಡ್ಯ ಇದು ದರ್ಶನ್ ಸರ್ ಸರ್ ಅವ್ರ ಬಗ್ಗೆ ಮಾತಾಡೋದು ಸರ್ ಸರ್ ಖುಷಿ. ಸರ್, ಯಾವಾಗ ಖುಷಿನೇ. ಮಂಡ್ಯ ಮೈಸೂರು ಅಂತಂದರೆ ನಮಗೇನು ಸಿನಿಮಾದ ರಂಗದವರಿಗೆ, ಕಲಾವಿದರಿಗೆ ಜೀವನ ಕೊಟ್ಟಿರೋದೇ ಮಂಡ್ಯ ಮೈಸೂರು ಅಂತಲೇ ಹೇಳಿ. ಸರ್, ಮಂಡ್ಯದಲ್ಲಿ ನೀವು ಬಂದಿದ್ದಲ್ಲ ಸರ್, ಈಗ ಹೀರೋಯಿನ್ ಫಿಲಮ್ ಮಾಡಿದ್ದಾರೆ, ಹೀರೋಯಿನ್ ಯಾರು ಸರ್? ಒಂದು ಸಿನಿಮಾದಲ್ಲಿ ಆ್ಯಕ್ಚುಲಿ ಅವ್ರ ಹೆಸರು ನಮ್ಮ ಬೋನಿ ಕಪೂರ್ ಅವ್ರ ಮಗಳು ಮಾಡಿದ್ದಾರೆ. ಆಮೇಲೆ ಇವಾಗ ನಾವು ಮತ್ತೆ ಮಾಲಾಶ್ರೀ ಅವ್ರ ಮಗಳಿದ್ದಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ.